ಕೈಸೆ ಹೋ ಆಪ್ ಠೀಕ್ ಹೋ? ಕಳೆದ ವರ್ಷ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ತಮ್ಮ ಪುತ್ರ ಕಮಲೇಶ್ ಹಾಗೂ ಸೊಸೆ ದಾಪು ಬೆಂಡ್ರನ್ನ ಕಳಕೊಂಡ ಗುಜರಾತಿನ ಸಾವಧಾನ್ ಬಾಯಿಗೆ ಪ್ರತಿದಿನ ಹೀಗೆ ಕಳಕಳಿಯಿಂದ ವಿಚಾರಿಸುವ ಕಾಲ್ ಅಥವಾ ವಾಯ್ಸ್ ಮೆಸೇಜ್ ಬರುತ್ತೆ. ಒಂದೇ ಒಂದು ದಿನ ಬಿಡದೆ ಪ್ರತಿದಿನ ಸಾವಧಾನ್ ಬಾಯಿಗೆ ಹೀಗೆ ಕಾಲ್ ಅಥವಾ ವಾಯ್ಸ್ ಮೆಸೇಜ್ ಕಳಿಸೋರು ಒಮರ್ ಅಲಿ. ಒಮರ್ ಅಲಿ ಪಾಕಿಸ್ತಾನಿ, ಇರೋದು ಲಂಡನ್ನಲ್ಲಿ. ಕಮಲೇಶ್ ಜೊತೆ ಲಂಡನ್ನ ಫ್ಯಾನ್ಸಿ ಸ್ಟೋರ್ನ ಸೇಲ್ಸ್ ಮ್ಯಾನೇಜರ್ ಆಗಿದ್ದವರು. ಆ ಸ್ಟೋರ್ನ ಮಾಲಕ ಅಫ್ಘಾನಿ ಸಿಖ್ ಅಂಗತ್ ಸಿಂಗ್ ಅವರು ಒಮರ್ ಅಲಿಯಲ್ಲಿ ಸಾವಧಾನ್ ಬಾಯಿಗೆ ಫೋನ್ ಮಾಡಿ ಮಾತಾಡಲು ಹೇಳಿದ್ದರು. ಆವತ್ತು ಸಾವಧಾನ್ ಬಾಯಿಗೆ ಒಮರ್ ಅಲಿ ಕಾಲ್ ಮಾಡಿದಾಗ ನನ್ನ ಮಗ ಹೋಗಿಬಿಟ್ಟ ಎಂದು ಬಿಕ್ಕಿ ಬಿಕ್ಕಿ ಹತ್ತಿದ್ದರು. ಅದಕ್ಕೆ ಅಳುತ್ತಲೇ ಉಮರ್ ಹೇಳಿದ್ದು, ನಿಮ್ಮ ಮಗ ಹಾಗೂ ನನ್ನ ಸೋದರ ಹೋಗಿಬಿಟ್ಟ. ಹಾಗೆ ಶುರುವಾದ ಫೋನ್ ಕಾಲ್ ಇವತ್ತಿನವರೆಗೆ ಪ್ರತಿದಿನ ನಡೆಯುತ್ತಿದೆ. ಇನ್ನೂ 26 ವರ್ಷದ ಪುತ್ರ ಕಮಲೇಶ್ ಹಾಗೂ ಆತನ ಪತ್ನಿ ವಿಮಾನ ಅವಘಡದಲ್ಲಿ ಬಲಿಯಾದಾಗಲೇ ನಮ್ಮ ಜೀವನ ಮುಗಿದು ಹೋಯಿತು ಅಂತಾರೆ ಸಾವಧಾನ್ ಬಾಯಿ ಹಾಗೂ ಅವರ ಪತ್ನಿ ರತ್ನಿ ಬೆನ್. ಆದರೆ ಆ ಜೀವನಕ್ಕೆ ಆಶಾಕಿರಣವಾಗಿ ಬಂದವರು ಪಾಕಿಸ್ತಾನದ ಒಮರ್ ಅಲಿ. ಸಾವಧಾನ್ ಬಾಯಿ ಹಾಗೂ ಒಮರ್ ಅಲಿ ನಡುವೆ ಈ ಕಾಲ್ ಅಥವಾ ಮೆಸೇಜ್ ನಲ್ಲಿ ಚರ್ಚೆಯಾಗದ ವಿಷಯಗಳೇ ಇಲ್ಲ. ಆ ದಿನ ಆದ ಮೈಕೈ ನೋವು, ಹವಾಮಾನ, ಕುಟುಂಬದ ಇತರರ ವಿಷಯ, ಸಾವಧಾನ್ ಬಾಯಿ ಮಾಡಲು ಹೊರಟ ಹೊಸ ಕೃಷಿ ಎಲ್ಲವೂ ಅಲ್ಲಿ ಚರ್ಚೆಯಾಗುತ್ತದೆ. ತೀರಾ ಸಣ್ಣ ಸಣ್ಣ ವಿಷಯಗಳನ್ನು ಒಮರ್ ನನ್ನಲ್ಲಿ ಕೇಳಿ ತಿಳಿದುಕೊಳ್ಳುತ್ತಾನೆ, ನನ್ನಲ್ಲಿ ಭರವಸೆ ತುಂಬುತ್ತಾನೆ ಎನ್ನುತ್ತಾರೆ ಸಾವಧಾನ್ ಬಾಯಿ. ಈ ನಂಟನ್ನ ಆ ದೇವರೇ ಮಾಡಿದ್ದಾರೆ. ಕಮಲೇಶ್ ಇದರಲ್ಲಿ ನೆಪ ಮಾತ್ರ. ನನ್ನ ತಂದೆ ತಾಯಿ ಈಗ ಇಲ್ಲ, ನಾನು ಪ್ರತಿದಿನ ಇವರಿಗೆ ಕಾಲ್ ಮಾಡ್ತೀನಿ. ಅವರಲ್ಲಿ ಮಾತಾಡಿ ಸಮಾಧಾನ ಹೇಳಿದ್ರೆ ನನ್ಗೇನು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಒಮರ್ ಅಲಿ. ಸಾವಧಾನ್ ಬಾಯಿ ಹಾಗೂ ಒಮರ್ ಅಲಿ ಅವರ ನಡುವೆ ಬೆಳೆದಿರುವ ಈ ಬಾಂಧವ್ಯಕ್ಕೆ ಏನಂತ ಹೆಸರಿಡೋಣ? ಇದನ್ನ ಹೇಗೆ ವ್ಯಾಖ್ಯಾನಿಸೋಣ? ಏನೇನು ಕಾರಣ ಕೊಡೋಣ ಅಂತ ನೀವೇ ಹೇಳಿ. ಈ ನಡುವೆ ಕಮಲೇಶ್ ಅವರ ಮಾಲಕ ಅಫ್ಘಾನಿ ಸಿಖ್ ಅಂಗಂತ್ ಸಿಂಗ್ ಕೂಡ ಈಗಲೂ ಸಾವಧಾನ್ ಬಾಯಿಗೆ ತಿಂಗಳಿಗೆ 50,000 ಹಣ ಕಳಿಸುತ್ತಿದ್ದಾರೆ. ಅವರು ಕಮಲೇಶ್ ಹೆಸರಲ್ಲಿ ಒಂದು ನಿಧಿ ಸಂಗ್ರಹಿಸುತ್ತಿದ್ದಾರೆ. ಅದನ್ನ ಆದಷ್ಟು ಬೇಗ ಸಾವಧಾನ್ ಬಾಯಿಗೆ ತಲುಪಿಸಲು ಅವರು ಉದ್ದೇಶಿಸಿದ್ದಾರೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಜೂನ್ 12ಕ್ಕೆ 1 ವರ್ಷವಾಗುವಾಗ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ರಿತು ಶರ್ಮಾ ಈ ಸಾವಧಾನ್ ಬಾಯಿ ಹಾಗೂ ಒಮರ್ ಅಲಿ ಅವರ ಬಾಂಧವ್ಯದ ಬಗ್ಗೆ ವಿಶೇಷ ಸ್ಟೋರಿ ಮಾಡಿದ್ದಾರೆ. ರಾಜಕಾರಣಿಗಳು ದ್ವೇಷ ಹರಡುತ್ತಲೇ ಇರ್ತಾರೆ. ಹಿಂದೂ ಮುಸ್ಲಿಂ, ಭಾರತ ಪಾಕಿಸ್ತಾನ ಅಂತ ಜನರನ್ನ ವಿಭಜಿಸುತ್ತಲೇ ಇರ್ತಾರೆ. ಅವರ ಭಟ್ಟಂಗಿ ಮೀಡಿಯಾಗಳು, ಅವರ ಐಟಿ ಸೆಲ್ಗಳು, ಅಂಧಭಕ್ತರು ಅದನ್ನೇ ನಿಜ ಎಂದು ಜನರನ್ನ ನಂಬಿಸಲು ಪ್ರಯತ್ನಿಸುತ್ತಲೇ ಇರ್ತಾರೆ. ಆದರೆ ಅವರ ನಡುವೆ ಮನುಷ್ಯರು ಮಾತ್ರ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಮಾನವೀಯತೆ, ಕಾಳಜಿ, ಕಳಕಳಿ ಇವುಗಳನ್ನೆಲ್ಲ ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಇನ್ನೊಬ್ಬ ಮನುಷ್ಯನನ್ನ ಪ್ರೀತಿಸಲು, ಗೌರವಿಸಲು, ಆತನ ಬಗ್ಗೆ ಕಳಕಳಿ ತೋರಿಸಲು ಅವರಿಗೆ ಯಾವುದೇ ಧರ್ಮ, ಜಾತಿ, ಗಡಿ ಅಡ್ಡ ಬರೋದಿಲ್ಲ. ಯಾಕಂದ್ರೆ ಅವರು ಜನರನ್ನ ವಿಭಜಿಸಿ ಅಧಿಕಾರಕ್ಕೇರುವ ಪುಡಾರಿಗಳಲ್ಲ, ಅವರು ಮನುಷ್ಯರು.